ಬಟ್ ಐಶ್ವರ್ಯ ಅವ್ರು ಅದೇ ನೀವು ಆ್ಯಕ್ಚುಲಿ ಅಂದರೆ ಫಿಫ್ತ್ ಆಗಿ ಟಾಪ್ ಫಿಫ್ತಲ್ಲಿ ಹೊರಗಡೆ ಬಂದಾಗ ಅವ್ರು ಚಪ್ಪಾಳೆ ಹೊಡಿತಾ ಇರ್ತಾರೆ ಆ್ಯಕ್ಚುಲಿ ಕರೆಕ್ಟ್ ಬಂದಿದ್ದು ಅನ್ನೋ ಥರ. ಯಾಕೆ ಅಷ್ಟೊಂದು ಅವ್ರಿಗೆ ಬೇಜಾರಿತ್ತು ನಿಮ್ಮ ಮೇಲೆ? ಗೊತ್ತಿಲ್ಲ ನಂಗೆ. ಆ ವಿಡಿಯೋ ನೋಡಿದಾದ್ಮೇಲೆ ಅವ್ರು ಏನಕ್ಕೆ ಚಪ್ಪಳೆ ಹೌದು ಚಪ್ಪಾಳೆ ಹೊಡಿತಾ ಇದ್ರು ಆ್ಯಕ್ಚುಲಿ. ಹೌದು. ಅಂದ್ರೆ ಸರಿ ಅನ್ನೋ ಥರ ಕರೆಕ್ಟ್ ಇವ್ರು ಬಂದಿದ್ದೆ ಸರಿ ಆಯ್ತು ಇವಾಗ ಅನ್ನೋ ಥರ. ನೀವೇನು ನೋಡಿದ್ರು ನಾನು ಅದನ್ನೇ ನೋಡಿದೆ. ಅದು ಏನಕ್ಕೆ ಹೊಡೆದ್ರು ಅನ್ನೋದು ಗೊತ್ತಿಲ್ಲ. ಇದು ಹೆಂಗಾಗುತ್ತೆ ಅಂದರೆ ಅದೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿ ಏನು ಕಲಿತೆ ಅಂತಂದರೆ ಫಸ್ಟ್ ನೀನು ನೋಡ್ಕೋಗುರು, ಬೇರೆಯವ್ರದ್ದು ಏನಿಲ್ಲ. ಅದಾದಮೇಲೆ ಬೇರೆಯವ್ರು ಏನು ಮಾಡ್ತಾರೆ ಏನು ಗೊತ್ತಿಲ್ಲ ಸರ್. ಅದು ಏನಕ್ಕೆ ಚಪ್ಪಳೆ ತಟ್ಟಿದ್ಲು ಅನ್ನೋದು ಗೊತ್ತಿಲ್ಲ. ಅದು ನನಗೂ ಅದು ಆಶ್ಚರ್ಯನೇ. ಅದಕ್ಕೆ ಹಿಂದೆ ದಿನ ಬಿಗ್ ಬಾಸ್ ಮನೆ ಅದು ಟೆಲಿಕಾಸ್ಟ್ ಆದಮೇಲೆ ಗೊತ್ತಾಗಿದ್ದು. ಅಲ್ಲಿಂದ ಬಂದಾದಮೇಲೆ ಅಲ್ಲಿಂದ ಮಾತಾಡ್ಕೊಂಡೇ ಇದ್ವಿ, ಚೆನ್ನಾಗೇ ಇದ್ವಿ, ಡಿನ್ನರ್ಗೆ ಹೋಗಿದ್ವಿ, ಅದೆಲ್ಲನೂ ಚೆನ್ನಾಗೇ ಇದ್ರು. ಬಟ್ ಇದು ಯಾಕೆ ಅನ್ನೋದು ಗೊತ್ತಿಲ್ಲ. ಬಟ್ ಇಟ್ಸ್ ಓಕೆ. ಬಟ್ ಆ ಹುಡುಗಿನೂ ಒಳ್ಳೆ ಮನಸ್ಸಿರೋಂಥವ್ರು, ಬಟ್ ಗಟ್ಟಿ ಜೀವ. ಅವಳೆ ಸಿಕ್ಕಾಪಟ್ಟೆ ಚಾಲೆಂಜ್ ಎಲ್ಲ ಫೇಸ್ ಮಾಡಿರೋಂಥ ಹುಡುಗಿ. ಆಮೇಲೆ ನನಗೆ ಭಾಳನೇ ಇಷ್ಟ ಆ ಮನೆಯಲ್ಲಿ. ಅಂದರೆ ಒಂದು ಸ್ಟೇಜಲ್ಲಿ ಒಂದು ಎಲ್ಲನೂ ಕಟ್ಟಿಟ್ಕೊಂಡು ಒಂದು ಸ್ಟ್ರಾಂಗ್ ಆಗಿ ಮುಂದೆ ಹೋಗುವಂಥ ಹುಡುಗಿ ಯಾರು ಅಂತಂದರೆ ನಾನು ಐಶ್ವರ್ಯ ಸಿಕ್ಕಾಪಟ್ಟೆ ಆ ವಿಚಾರಗಳಲ್ಲಿ. ಭವ್ಯನೋ ಲಾಸ್ಟಿಗೂ ಕೊನೆಗೆ ಗಲಾಟೆನೇ ಆಯಿತು. ಬಟ್ ಇಷ್ಟಪಟ್ಟಿದ್ದು ನಿಮ್ಮನ್ನೇ, ಬಟ್ ಅದು ಯಾಕೋ ನೀವು ನನ್ನ ದೂರ ಮಾಡಿದ್ರಿ, ಆ ಥರನೇ ಎಲ್ರಿಗೂ ಮೈಂಡ್ ಸೆಟ್ ಇದ್ದಿದ್ದು. ಐಶ್ವರ್ಯ ಮತ್ತು ಭವ್ಯ ಅವ್ರ ಜೊತೆಗೆ ಅಂದರೆ ಭವ್ಯ ಏನು ಅಂತಂದ್ರೆ ಅವಳು ತೀರಾ ಚಿಕ್ಕ ಹುಡುಗಿ, ಅಂದರೆ ಒಂದಷ್ಟು ಮೆಚುರಿಟಿ ಇಲ್ಲದೆ ಇರತಕ್ಕಂಥ ಹುಡುಗಿ. ಅವಳು ತೀರಾ ಎಲ್ಲರೂ ನಂಬೋಂಥ ಹುಡುಗಿ. ಏನು ಅಷ್ಟೊಂದು ಯೋಚನೆ ಮಾಡಲ್ಲ. ಆ ಟೈಮ್ಗೆ ಹೇಗೋ ಏನೋ ಆ ಥರ ಕೋತಿ ಈ ಥರ ಆಡ್ತಾಳೆ, ಇರಿಟೇಟ್ ಮಾಡ್ತಾಳೆ, ಹಿಂಗೆ ಮಾಡಿದ್ರೇನ ಹಂಗೆ ಮಾಡಿದ್ರೇನ ಅಂತ ಅಷ್ಟೇ. ಆಮೇಲೆ ಗೇಮ್ಸಲ್ಲೆಲ್ಲ ಸಿಕ್ಕಾಪಟ್ಟೆ ಫೋಕಸ್ ಆಗಿರ್ತಾಳೆ. ಆಮೇಲೆ ಗೆಲ್ಲಬೇಕು ಅನ್ನೋ ಹಸುವಲ್ಲಿ ಆ ಒಂದು ಇದರಲ್ಲಿ ಎಲ್ಲೋ ಒಂದು ಕಡೆ ತಪ್ಪುಗಳು ಮಾಡ್ಬಿಡೋದು, ಅದು ಎಲ್ಲರಿಗೂ ಒಂದು ಸ್ವಲ್ಪ ಅದು ಬೇರೆ ಅನಿಸುತ್ತೆ. ಆಮೇಲೆ ಎಲ್ಲೋ ಒಂದು ಕಡೆ ಆ ಮಾತುಗಳ ಬಳಕೆ ಇರುತ್ತಲ್ವ, ಅದು ಕೆಲವೊಂದು ಎಲ್ಲೋ ಅದು ಒಂದು ಸ್ವಲ್ಪ ಬೇಜಾರಾಗ್ತಾ ಹೋಗುತ್ತೆ. ಅದರ್ವೈಸ್ ಶಿ ಇಸ್ ವೆರಿ ಗುಡ್.